ಕರ್ನಾಟಕ ಕಾಂಗ್ರೆಸ್ನ ಸಿಎಂ ಗದ್ದುಗೆ ಗುದ್ದಾಟಕ್ಕೆ ಸಂಬಂಧಪಟ್ಟಂತೆ ಬಸವರಾಜ ಬೊಮ್ಮಾಯಿ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಹೌದು, ಇದು ಎರಡು ಕುದುರೆಗಳ ರೇಸ್. ಈ ರೇಸ್ಗೆ ಮತ್ತೊಂದು ಕುದುರೆ ಕೂಡ ಜಾಯಿನ್ ಆಗಬಹುದು ಅಂತ ಅದೇನೋ ಭವಿಷ್ಯವನ್ನು ನುಡಿದಿದ್ದಾರೆ ಮಾಜಿ ಮುಖ್ಯಮಂತ್ರಿ, ಹಾಲಿ ಸಂಸದರು. ಹೈಕಮಾಂಡ್ ಸಹ ಅಸಹಾಯಕ ಸ್ಥಿತಿಯಲ್ಲಿದೆ. ಇದು ಸಿಎಂ ಡಿಸಿಎಂ ಇಬ್ಬರಿಗೂ ಪ್ರತಿಷ್ಠೆ ಆಗ್ಬಿಟ್ಟಿದೆ. ಹೈಕಮಾಂಡ್ನ ಸೂತ್ರವನ್ನು ಇವರು ಒಪ್ಪಿಕೊಳ್ತಾ ಇಲ್ಲ. ಇದು ಹೆಂಗಾಗಿದೆ ಅಂದರೆ ಎರಡು ಕುದುರೆಗಳ ಜೊತೆ ಮೂರನೇ ಕುದುರೆ ಕೂಡ ರೇಸಿಗೆ ಬರಬಹುದು ಅಂತ ಬಸವರಾಜ ಬೊಮ್ಮಾಯಿ ಹೇಳಿದ್ದಾರೆ. ಹೈಕಮಾಂಡು ಕೂಡ ಅಸಹಾಯಕ ಸ್ಥಿತಿ ನಾನು ನೋಡ್ತಾ ಇದ್ದೀನಿ. ಇಲ್ಲಿ ಆಡಳಿತ ಅಂತೂ ಸಂಪೂರ್ಣ ಕುಸಿತೋಗಿದೆ. ರೈತರು ತೊಂದರೆಯಾಗಿದ್ದಾರೆ. ಯಾವುದೇ ಅಭಿವೃದ್ಧಿ ಕೆಲಸ ಆಗ್ತಾ ಇಲ್ಲ. ಇದು ಒಂದು ಕಡೆ. ಇನ್ನೊಂದು ಕಡೆ ರಾಜಕೀಯ ವಿದ್ಯಮಾನದಲ್ಲಿ ಇಬ್ಬರು ಪ್ರತಿಷ್ಠೆ ಪ್ರಶ್ನೆ ಇದ್ದಾರೆ. ಯಾರೂ ಕೂಡ ಹಿಂದೆ ಸರಿಯಿಲ್ಲ ಸಂದರ್ಭದಲ್ಲಿ ಇದೇ ಥರ ಮುಂದೆ ನಡೆದರೆ ರಾಜ್ಯದ ರಾಜಕೀಯ ಅಲ್ಲೋಲ ಕಲ್ಲೋಲ ಆಗುವಂಥ ಸಾಧ್ಯತೆ ಇದೆ. ಏನು ಬೇಕಾದರೂ ಆಗ್ಬೋದು. ಮತ್ತು ಕೇಂದ್ರ ಸರ್ಕಾರ ಕೇಂದ್ರದ ಅವರ ನಾಯಕರು ಇದನ್ನು ಬಗೆಹರಿಸೋದಕ್ಕೆ ಇವತ್ತು 2-3 ಸೂತ್ರಗಳನ್ನು ಬಿಟ್ಟರೂ ಕೂಡ ಇಬ್ಬರು ನಾಯಕರು ಅದು ಒಪ್ಕೊಳ್ಳುತ್ತಾ ಇಲ್ಲ. ಹೀಗಾಗಿ ಅವರಿಬ್ಬರನ್ನ ಬಿಟ್ಟು ಬೇರೆ ಸೂತ್ರವನ್ನು ತಯಾರು ಮಾಡುವಂಥ ಸಾಧ್ಯತೆ ಇದೆ ಅಂತ ನನಗೆ ತಿಳಿದಿದೆ. ಇದರಿಂದ ರಾಜ್ಯದ ರಾಜಕಾರಣದಲ್ಲಿ ಏನು ಬೇಕಾದರೂ ಆಗ್ಬೋದು. ಈಗ ನಮ್ಗೆ ಕಾಣ್ತಿರುವಂಥ ಎರಡು ಕುದುರೆಗಳ ಜೊತೆಗೆ